ರೆಸ್ಪಾನ್ಸಿಬಿಲಿಟಿ ಸ್ಕಿಲ್ಲು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು, ಹಾಗೆ ಟೀಮ್ ಲೀಡ್ ಸ್ಕಿಲ್ಲು, ಇದರಲ್ಲೂ ಕಾನ್ಫಿಡೆನ್ಸ್ ಇರಬೇಕು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಪ್ರೊಸೆಸ್ ಯಾವ ತರ ಇರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ. ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಇಂಟರ್ವ್ಯೂ ಪ್ರಿಪರೇಷನ್ಸ್ ಯಾವ ತರ ಆಗೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಯಾವುದೇ IT ಸೆಕ್ಟರ್ಗೆ ಹೋಗ್ಲಿ, ಯಾವುದೇ ನಾನ್ IT ಸೆಕ್ಟರ್ಗೆ ಹೋಗ್ಲಿ, ನಮ್ಗೆ ಮೇನ್ ಇಂಟರ್ವ್ಯೂ ಪ್ರಿಪರೇಷನ್ಸ್ ಆಗ್ಲೇಬೇಕು. ಸೊ ಇಂಟರ್ವ್ಯೂ ಪ್ರಿಪರೇಷನ್ಸ್ ಯಾವ ತರ ಆಗೋದು, ಯಾವ ರೋಲ್ಗೆ ಯಾವ ತರ ನಾವು ಸ್ಕಿಲ್ಸ್ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಯಾವ ತರ ಕಂಪನೀಸ್ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅನ್ನೋದು ನೋಡೋಣ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ನಾವು IT ರೋಲ್ಸ್ಗೆ ಯಾವ ತರ ಇಂಟರ್ವ್ಯೂ ಪ್ರಿಪರೇಷನ್ಸ್ ಆಗ್ಬೇಕು ಅನ್ನೋದು ನೋಡೋಣ. IT ರೋಲ್ಸ್ಗೆ ಬಂದ್ಬಿಟ್ಟು ನಮ್ಮ ಪ್ರಿಪರೇಷನ್ಸ್ ಯಾವ ತರ ಇರಬೇಕು ಅಂದ್ರೆ, ಮೇನ್ IT ರೋಲ್ಸ್ಗೆ ಬಂದ್ಬಿಟ್ಟು 4 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪ್ರಿಪರೇಷನ್ಸ್ ಬೇಸ್ಡ್ ಆನ್ ದ ಕಂಪನಿ. ಅಂದ್ರೆ ನಾವು ಒಂದು ಕಂಪನಿಗೆ ಇಂಟರ್ವ್ಯೂ ಕೊಡ್ತಾ ಇದೀವಿ, IT ಕಂಪನೀಸ್ಗೆ ಇಂಟರ್ವ್ಯೂ ಕೊಡ್ತಾ ಇದೀವಿ ಅಂದ್ರೆ ಫಸ್ಟ್ ಆ ಕಂಪನಿ ಬಗ್ಗೆ ತಿಳ್ಕೋಬೇಕು. ಹಾಗೆ ಆ ಕಂಪನಿಲಿರೋ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳ್ಕೋಬೇಕು. ಆ ಕಂಪನಿಗೆ ಹೋಗ್ತಾ ಇದೀವಿ ಅಂದ್ರೆ ಆ ಕಂಪನಿಲಿ ಯಾವ ರೋಲ್ಗೆ ಹೈರ್ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಜಾವಾ ಡೆವಲಪರ್, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಡೆವಲಪರ್, ಈ ತರ ರೋಲ್ಸ್ ಹೈರ್ ಮಾಡ್ತಾ ಇದ್ರೆ ಆ ರೋಲ್ಸ್ ಬಗ್ಗೆ ತಿಳ್ಕೋಬೇಕು. ಆ ರೋಲ್ಸ್ ಅಲ್ಲಿರೋ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳ್ಕೋಬೇಕು. ಇವಾಗ ಅದರಲ್ಲಿ ಲೈಕ್ ನಮ್ಗೆ ಯಾವ ತರ ಕೋಡಿಂಗ್ ಆಪ್ಷನ್ಸ್ ಇರುತ್ತೆ, ಯಾವ ತರ ಪ್ರೊಸೆಸ್ ಇರುತ್ತೆ, ಇದೆಲ್ಲ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಫಸ್ಟ್ ನೀವು ಯಾವುದೇ ಕಂಪನಿಗೆ ಇಂಟರ್ವ್ಯೂ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಆ ಕಂಪನಿ ಬಗ್ಗೆ ಪ್ರಿಪರೇಷನ್ಸ್ ಆಗಬೇಕು. ಯಾವ ತರ ಪ್ರಿಪರೇಷನ್ಸ್ ಅಂದ್ರೆ ಕಂಪನಿ ಬಗ್ಗೆ ನೋಡ್ಕೋಬೇಕು. ಕಂಪನಿ ಫೌಂಡರ್ ಯಾರು, ಕಂಪನಿ ಇವಾಗಿಂದ ಸ್ಟಾರ್ಟ್ ಆಯ್ತು, ಹಾಗೆ ಈ ಕಂಪನಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಹಾಗೆ ಇದ್ರಲ್ಲಿರೋ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ತಿಳ್ಕೋಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್. ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ನೀವು ಯಾವ್ಯಾವ ಲ್ಯಾಂಗ್ವೇಜಸ್ ಕಲ್ತಿದ್ದೀರಾ ಅನ್ನೋದು. ಫಾರ್ ಎಕ್ಸಾಂಪಲ್ C++, ಜಾವಾ, ಪೈಥಾನ್, ಈ ತರ ಲ್ಯಾಂಗ್ವೇಜಸ್, ಈ ತರ ಟೆಕ್ನಿಕಲ್ ಲ್ಯಾಂಗ್ವೇಜಸ್ ಯಾವ್ಯಾವ ಕಲ್ತಿದ್ದೀರಾ ಅನ್ನೋದು. ಸೊ ಈ ಲ್ಯಾಂಗ್ವೇಜಸ್ ಬೇಸಿಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಗಳಿರುತ್ತೆ, ಹಾಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಇದ್ರ ಬೇಸಿಸ್ ಮೇಲೆ ನೀವು ವರ್ಕ್ ಮಾಡಿದ್ರೆ, ಅಂದ್ರೆ ಈ ತರ ಕೋರ್ಸ್ ಗಳನ್ನ ಕಲ್ತಿದ್ದಾಗ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ನಿಮ್ಗೆ ಆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದಕ್ಕೆ. ಹಾಗೆ ಆ ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಆಗ್ಬೇಕು ಅಂದ್ರೆ ಈ ತರ ಕೋರ್ಸ್ ಗಳನ್ನ ನೀವು ಕಲ್ತಿರ್ಬೇಕು. ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಯಾವ ತರ ಇರುತ್ತೆ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್, ಬಿಕಾಸ್ ವಿತೌಟ್ ಕಮ್ಯುನಿಕೇಶನ್ ಸ್ಕಿಲ್ ಆ ಇಂಟರ್ವ್ಯೂನ ಅಟೆಂಡ್ ಮಾಡೋದೇ ವೇಸ್ಟ್. ಕಮ್ಯುನಿಕೇಶನ್ ಒಂಥರ ಕೀ ಇದ್ದಂಗೆ ನಮ್ಗೆ, ಬಿಕಾಸ್ ಅದು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಗೆ. ಇವಾಗ ನಮ್ಗೆ ಏನಾದ್ರೂ IT ಸೆಕ್ಟರ್ ಅಲ್ಲಿ ಸ್ಕಿಲ್ಸ್ ಇಲ್ಲ ಅಂದ್ರೂ ಇನ್ನೊಂದು ಜಾಬ್ಗಾದ್ರೂ ಹೆಲ್ಪ್ ಆಗುತ್ತೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್. ಇವಾಗ IT ಸೆಕ್ಟರ್ ಅಲ್ಲಿ ಯಾವ ತರ ಕಮ್ಯುನಿಕೇಶನ್ ಸ್ಕಿಲ್ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀರಾ. ಈಗ ನಾನ್ ಫಾರ್ ಎಕ್ಸಾಂಪಲ್, ಹಲೋ ಸರ್, ಮೈ ನೇಮ್ ಇಸ್ ಮನೋಜ್, ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಚಳ್ಳಕೆರೆ. ಈ ತರ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಫ್ಲೂಯೆನ್ಸಿ. ಹಲೋ ಸರ್, ಮೈ ನೇಮ್ ಇಸ್ ಮನೋಜ್, ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಚಳ್ಳಕೆರೆ ತಾಲೂಕ್. ಈ ತರ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಫ್ಲೂಯೆನ್ಸಿ ಇರಬೇಕು. ಈ ತರ ಫ್ಲೂಯೆನ್ಸಿ ಇದ್ದಾಗ ನಿಮ್ಗೆ ಅವಾಗ ಏನಾಗುತ್ತೆ, ಲೈಕ್ HR ಗೆ ಲೈಕ್ ಅಟ್ರಾಕ್ಟ್ ಆಗುತ್ತೆ. ಓ, ಕಮ್ಯುನಿಕೇಶನ್ ಸ್ಕಿಲ್ ಇಸ್ ಫ್ಲೂಯೆಂಟ್ ಅಂತ, ಅಂದ್ರೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇದೆ ಇವ್ರ ಹತ್ರ ಅಂತ ಅಟ್ರಾಕ್ಟ್ ಆಗುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ಕೋತಾರೆ, ನಿಮ್ಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ತಾರೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬೇಸ್ಡ್ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಕ್ವಶನ್ಸ್ ನ ಅವ್ರು ನಿಮಗೆ ಕೇಳ್ತಾರೆ. ಇದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್. ಇನ್ನ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಕಾನ್ಫಿಡೆನ್ಸ್. ಮೇನ್ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು ಯಾವಾಗ್ಲೂ. ಮನುಷ್ಯಂಗೆ ಯಾವ್ದಾದ್ರು ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇದೀರಾ ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೋಗಿ. ಆ ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೇ ಮಾಡ್ತಿರೋವಾಗ ಸಕ್ಸಸ್ಫುಲ್ ಆಗುತ್ತೆ. ಸೊ ನಿಮಗೆ ಅವಾಗ ಒಂಥರ ಲೈಕ್ ಸಮಾಧಾನ ಇರುತ್ತೆ. ಓ, ನಾನೇನೋ ಮಾಡಿದೀನಿ, ಬಿಕಾಸ್ ಆಫ್ ಕಾನ್ಫಿಡೆನ್ಸ್ ನಾನು ಏನೋ ಮಾಡಿದೀನಿ ಅಂತ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ವಿತೌಟ್ ಕಾನ್ಫಿಡೆಂಟ್ ನೀವೇನಾದ್ರೂ ಮಾಡಕ್ ಹೋಗ್ತೀನಿ ಅಂದ್ರೂ ಅವಾಗ ಆಗಲ್ಲ. ಆಗುತ್ತೇನೋ, ಬಟ್ ಇಟ್ ಮೇ ಬಿ ಲಕ್ ಆಗ್ಬೋದು. ಬಿಕಾಸ್ ಡಿಪೆಂಡ್ಸ್. ಈ ಕಾನ್ಫಿಡೆನ್ಸ್ ಇಲ್ದಲೆ ಒಬ್ರು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತೀವಿ ಅಂದ್ರೆ ಅದು ತುಂಬಾ ಕಷ್ಟ. ವಿತೌಟ್ ಕಾನ್ಫಿಡೆನ್ಸ್ ನಾವೇನು ಮಾಡಕ್ಕಾಗಲ್ಲ. ಸೊ ಇಷ್ಟು ಬಂದ್ಬಿಟ್ಟು IT ಸೆಕ್ಟರ್ಗೆ ಸಂಬಂಧಪಟ್ಟಿರೋದು. ಈಗ ನಾನ್ IT ಸೆಕ್ಟರ್ ನ ನಾವು ತಿಳ್ಕೊಳ್ಳೋಣ. ನಾನ್ IT ಸೆಕ್ಟರ್ ಅಲ್ಲಿ ಯಾವ ತರ ಇಂಟರ್ವ್ಯೂ ಪ್ರಿಪರೇಷನ್ಸ್ ಆಗ್ಬೇಕು, ಯಾವ ತರ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು ಅಂತ. ನಾನ್ IT ಸೆಕ್ಟರ್ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಈ 3 ಸ್ಟೆಪ್ಸ್ ಯಾವ ತರ ಅಂದ್ರೆ, ಫಸ್ಟ್ನೇದು ಪ್ರಿಪರೇಷನ್ಸ್. ಸೇಮ್ IT ಸೆಕ್ಟರ್ ಅಲ್ಲಿ ಪ್ರಿಪರೇಷನ್ಸ್ ಯಾವ ತರ ಇತ್ತು, ನಾನ್ IT ಸೆಕ್ಟರ್ ಅಲ್ಲೂ ಅದೇ ತರ ಪ್ರಿಪರೇಷನ್ಸ್ ಬಂದ್ಬಿಟ್ಟು ನೀವು ಯಾವುದೇ ನಾನ್ IT ಕಂಪನೀಸ್ಗೆ ಹೋಗೋಕ್ಕಿಂತ ಮುಂಚೆ ಆ ಕಂಪನಿ ಬಗ್ಗೆ ತಿಳ್ಕೋಬೇಕು. ಆ ಕಂಪನಿಲಿರೋ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್, ಯಾವ ಪ್ರೊಸೆಸ್ಗೆ ಹೈರ್ ಮಾಡ್ತಾ ಇದಾರೆ ಆ ಪ್ರೊಸೆಸ್ ಬಗ್ಗೆ ತಿಳ್ಕೋಬೇಕು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಾಫ್ಟ್ ಸ್ಕಿಲ್, ಹಾಗೆ ಕಮ್ಯುನಿಕೇಶನ್ ಸ್ಕಿಲ್. ಸಾಫ್ಟ್ ಸ್ಕಿಲ್ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಎಬಿಲಿಟಿ ಸ್ಕಿಲ್ಲು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು, ಹಾಗೆ ಟೀಮ್ ಲೀಡ್ ಸ್ಕಿಲ್ಲು, ಈ ತರ ಸ್ಕಿಲ್ಸ್
ಲೈಕ್ ಅಂದ್ರೆ ಈ ತರ ಸ್ಕಿಲ್ಸ್ ಗಳನ್ನ ನಿಮ್ಗೆ ಸಾಫ್ಟ್ ಸ್ಕಿಲ್ ಅಂತಾರೆ. ಹಾಗೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್, ಬಿಕಾಸ್ ನಾನ್ ಐ ಟಿ ಅಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಮಾತ್ರ ನಿಮ್ಗೆ ಜಾಬ್ ಸಿಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಜಾಬೇ ಸಿಗಲ್ಲ ನಾನ್ ಐ ಟಿಲಿ. ಅದು ಕೆಲವೊಂದು ಕಂಪನಿ ಲೈಕ್ ವಿತೌಟ್ ಕಮ್ಯುನಿಕೇಶನ್ ಸ್ಕಿಲ್ ಹೈರ್ ಮಾಡುತ್ತೆ. ಅಂದ್ರೆ ತುಂಬಾ ಜನಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರಾಬ್ಲಮ್ ಆಗಿರುತ್ತೆ. ನನಗೆ ಗೊತ್ತಿರೋ ಹಾಗೆ 60 to 70% ಜನಕ್ಕೆ ಲೈಕ್ ಕಮ್ಯುನಿಕೇಶನ್ ಸ್ಕಿಲ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಸುಮಾರು ದಾರಿಗಳಿದೆ. ಈ ಚಾಟ್ ಜಿಪಿಟಿ, ಜೆಮಿನಿ AI, ಬ್ಲಾಕ್ ಬಾಕ್ಸ್ AI ಈ ತರ ಟೂಲ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ರೆಕಾರ್ಡಿಂಗ್ ಆಪ್ಷನ್ಸ್ ಇರುತ್ತೆ. ಆ ರೆಕಾರ್ಡಿಂಗ್ ಆಪ್ಷನ್ಸ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡಿಬಿಟ್ಟು ಆ ರೆಕಾರ್ಡಿಂಗ್ ಆಪ್ಷನ್ ನ ಸಬ್ಮಿಟ್ ಮಾಡಿದಾಗ ನಿಮ್ಗೆ ನಿಮ್ಮ ಎರರ್ ಏನಿದೆ ಅಂದ್ರೆ ನಿಮ್ಮ ತಪ್ಪುಗಳು ಏನಿದೆ ಆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಅದು ನಿಮ್ಗೆ ಸರಿ ಮಾಡ್ಕೊಡುತ್ತೆ. ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಅದು ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಲೈಕ್ ನ್ಯೂಸ್ ಪೇಪರ್ಸ್, ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಹಾಗೆ ಇಂಗ್ಲಿಷ್ ಮೂವೀಸ್ ನ ಓದಿದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಆಗುತ್ತೆ. ಬಟ್ ನನ್ನ ಸಜೆಷನ್ ಏನಂದ್ರೆ ಈ ಚಾಟ್ ಜಿಪಿಟಿ, ಜೆಮಿನಿ AI ಈ ತರ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ರೆಕಾರ್ಡಿಂಗ್ ಆಪ್ಷನ್ಸ್ ಗೆ. ಅವಾಗ ನಿಮ್ಗೆ ಲೈಕ್ ಆಟೋಮೆಟಿಕ್ ರೆಕಾರ್ಡ್ ಆಗಿದ ತಕ್ಷಣ ನೀವು ಮಾತಾಡ್ತಾನು ಇರ್ತೀರಾ, ಅಂದ್ರೆ ನಿಮ್ಮ ಒಂದು ಎಕ್ಸ್ಪ್ರೆಷನ್, ನಿಮ್ಮ ಒಂದು ಎಕ್ಸ್ಪ್ರೆಸ್ ಲೈಕ್ ಅಂದ್ರೆ ನೀವು ಮಾತಾಡ್ತಾನು ಇರ್ತೀರಾ. ಅವಾಗ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹಾಗೆ. ಸೊ ಅದು ಅವಾಗ ನಿಮ್ಗೆ ರಿಪ್ಲೈ ಬ್ಯಾಕ್ ಕೊಡುತ್ತೆ, ನಿಮ್ಮ ಎರರ್ಸ್ ನ ಅದು ಫೈಂಡ್ ಔಟ್ ಮಾಡ್ಬಿಟ್ಟು ಆ ಮಿಸ್ಟೇಕ್ಸ್ ನ ನಿಮ್ಗೆ ಹೇಳುತ್ತೆ. ಸೊ ಈ ತರ ಯೂಸ್ ಮಾಡ್ಕೋಬೇಕು ನಾವು ಟೂಲ್ಸ್ ನ. ಇವಾಗ ಎಲ್ಲಾ ಈ ತರ ಯೂಸ್ ಮಾಡ್ಕೋಬೇಕು ನಾವು ಟೂಲ್ಸ್ ನ. ಎಲ್ಲಾ ಕಂಪನೀಸ್ ನಾನ್ ಐ ಟಿಲಿ ಕಮ್ಯುನಿಕೇಶನ್ ಸ್ಕಿಲ್ ನ ಕೇಳ್ತಾರೆ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ನಾನ್ ಐ ಟಿಲಿ. ಹಾಗೆ ನಿಮ್ಗೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್. ಇದ್ರಲ್ಲೂ ಕಾನ್ಫಿಡೆನ್ಸ್ ಇರಬೇಕು. ಬಿಕಾಸ್ ನಾವು ನಾನ್ ಐ ಟಿ ಸೆಕ್ಟರ್ ಅಲ್ಲಿ ಕೆಲಸ ಈಸಿಯಾಗಿ ಪಡ್ಕೋಬಹುದು ಅಂತ ನಾವ್ ಅಂದ್ಕೊಂಡ್ರೆ ಅದು ತಪ್ಪು. ಬಿಕಾಸ್ ನಾನ್ ಐ ಟಿ ಸೆಕ್ಟರ್ ಅಲ್ಲೂ ಎಷ್ಟೋ ಜನ ರಿಜೆಕ್ಟ್ ಆಗಿದ್ದಾರೆ, ಎಷ್ಟೋ ಜನಕ್ಕೆ ಕೆಲಸನೇ ಸಿಕ್ಕಿಲ್ಲ. ಸೊ ನಾನ್ ಐ ಟಿಲೂ ಕೆಲಸ ಸಿಗೋದು ತುಂಬಾ ಕಷ್ಟ. ಸೊ ಯಾರಿಗಾದ್ರೂ ಆ ತರ ಆಪರ್ಚುನಿಟಿ ಸಿಕ್ಕಿ ನಿಮ್ಗೆ ಐ ಟಿ ಸೆಕ್ಟರ್ ಅಲ್ಲಿ ಹೋಗಕ್ ಆಗ್ತಿಲ್ಲ, ಸದ್ಯಕ್ಕೆ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ನಾನ್ ಐ ಟಿ ಸೆಕ್ಟರ್ ಬೆಟರ್ ಚಾಯ್ಸ್. ಅವಾಗ ಹೋಗಿ ಒಂದ್ ಸ್ವಲ್ಪ ದಿನ ವರ್ಕ್ ಮಾಡಿ. ಬಿಕಾಸ್ ನಾನ್ ಐ ಟಿ ಸೆಕ್ಟರ್ ನಾವು ಅಂದ್ಕೊಂಡಿರೋ ತರ ಇಲ್ಲ. ಬಿಕಾಸ್ ನಾನ್ ಐ ಟಿ ಸೆಕ್ಟರ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ಸ್, ಗ್ರೋತ್, ಆಪರ್ಚುನಿಟೀಸ್ ಈ ತರ ಇದೆ. ನಮಗದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕು. ಬರೀ ಐ ಟಿ ಸೆಕ್ಟರ್ ನಮ್ಗೆ ಆಲ್ಮೋಸ್ಟ್ ಫಸ್ಟ್ ಇಂದಾನು ಗೊತ್ತಿರೋದು ಐ ಟಿ ಸೆಕ್ಟರ್ ಲೈಕ್ ನವೆ ಡೇಸ್ ಐ ಟಿ ಸೆಕ್ಟರ್ ಇಸ್ ಬೂಮಿಂಗ್. ಹಾಗೆ ಅದ್ರ ಬಗ್ಗೆ ನಮ್ಗೆ ಇನ್ನ ಇನ್ಫಾರ್ಮೇಶನ್ ಗೊತ್ತು. ಬಿಕಾಸ್ ಫಸ್ಟ್ ಇಂದ ನಾವು ಐ ಟಿ ಅಂತ ಬೆಳ್ಕೊಂಡ್ ಬಂದಿರೋರು. ಸೊ ನಮ್ಗೆ ಐ ಟಿ ಸೆಕ್ಟರ್ ಬಗ್ಗೆ ಗೊತ್ತಿರುತ್ತೆ. ನಾನ್ ಐ ಟಿ ಸೆಕ್ಟರ್ ಬಗ್ಗೆ ಡೀಪ್ ಆಗಿ ರಿಸರ್ಚ್ ಮಾಡ್ಬೇಕು. ಅವಾಗಲೇ ನಾನ್ ಐ ಟಿ ಸೆಕ್ಟರ್ ಏನು ಅಂತ ಗೊತ್ತಾಗೋದು. ಈ ತುಂಬಾ ರೋಲ್ಸ್ ಗಳಿದೆ ನಾನ್ ಐ ಟಿ ಸೆಕ್ಟರ್ ಅಲ್ಲಿ. ಆ ರೋಲ್ಸ್ ಗಳು, ಆ ರೆಸ್ಪಾನ್ಸಿಬಿಲಿಟೀಸ್, ಅದ್ರ ಎಲ್ಲಾದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ನೀವು ಇಲ್ಲೇವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಪ್ರೊಸೆಸ್ ಯಾವ ತರ ಇರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾ ಐಡಿ ಇದೆ, ನನ್ನ ಇನ್ಸ್ಟಾ ಐಡಿಲೂ ಫಾಲೋ ಮಾಡಿ. ಹಾಗೆ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲೋಗಿ ಜಾಯಿನ್ ಆಗಿ. ನಿಮ್ಗೆ ಡೈಲಿ ಜಾಬ್ ಅಪ್ಡೇಟ್ ಸಿಗುತ್ತೆ. ಹಾಗೆ ನಿಮ್ಗೆ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸ್ ಎರಡೂ ಆಪರ್ಚುನಿಟೀಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಇನ್ಸ್ಟಾ ಐಡಿಲೂ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.